ಖಡಕ್ ರೊಟ್ಟಿ ಹಾಗೆ ಬಿಸಿ ರೊಟ್ಟಿ ಮಿಷಿನಲ್ಲಿ ಯಾವ ಥರ ಜೋಳದ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಆರ್ ಪಿ ಎಲ್ ಫ್ಯಾಮಿಲಿ. ನಾನು ಊರಿಗೆ ಹೋಗಿದ್ದೆ, ನಮ್ಮ ಅಕ್ಕರ ಊರಿಗೆ. ಆವಾಗ ಮನೇಲಿ ಇವರು ಈ ಬಿಸ್ನೆಸ್ನ ಮಾಡ್ತಾಯಿದ್ರು. ಒಂದು 5 ಲೀಟ್ರ್ ನೀರು ಕುದಿಯೋದಕ್ಕೆ ಇಟ್ಟಿದ್ದಾರೆ. ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟನ್ನು ಈ 3.5 ಡಬ್ಬದಷ್ಟು ಅಳತೆಯಲ್ಲಿ ಹಿಟ್ಟನ್ನು ಹಾಕ್ತಾಯಿದ್ದಾರೆ. ಇದು ನೋಡಿ, ಜೋಳದ ಹಿಟ್ಟು ಚೆನ್ನಾಗಿ ನೀರು ಬಿಸಿ ಆದಮೇಲೆ ಇದನ್ನು ಹಾಕ್ತಾಯಿದ್ದಾರೆ. ಹಿಟ್ಟನ್ನು 3.5 ಡಬ್ಬ 5 ಲೀಟ್ರ್ ನೀರಿಗೆ. ಇದು ಹಿಟ್ಟು ಹಾಕಿ ಆದಮೇಲೆ ಒಂದು 17 ನಿಮಿಷ ಚೆನ್ನಾಗಿ ಕುದಿಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಕುದೀತಾ ಇದೆ. ಈಗ ಸೆಂಟ್ರಲ್ಲಿ ಹಿಟ್ಟು ಬೇಯಬೇಕಲ್ಲ, ಅದಕ್ಕೆ ಒಂದು ಚಿಕ್ಕದು ಕೋಲಿಂದ ಅಲ್ಲಿಂದ ಹೋಲ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ಥರ ಮಾಡೋದ್ರಿಂದ ಮಧ್ಯದಲ್ಲೂ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಇದು 17 ನಿಮಿಷ ಚೆನ್ನಾಗಿ ಬೆಂದರೆ ಹಿಟ್ಟು ಚೆನ್ನಾಗಿ ಹದಗೊಡುತ್ತೆ ರೊಟ್ಟಿಗೆ. ಅವರು ಯಾವಾಗಲೂ ಇಷ್ಟು ನಿಮಿಷ ಬೇಯಿಸ್ತಾರಂತೆ. ಅದಾದಮೇಲೆ ಚೆನ್ನಾಗಿ ಕೂಡಿಸಿದ್ದಾರೆ. ನೋಡಿ, ಕೋಲಿಂದನೇ ಕೂಡಿಸಿರೋದು ಈ ಥರ. ಇದನ್ನು ನೀಟಾಗಿ ಈಗ ಹದ ಮಾಡಬೇಕು ಅಂದರೆ ಅದಕ್ಕೊಂದು ಮಿಷಿನ್ ಇದೆ, ಅದಕ್ಕೆ ಹಾಕ್ತಾಯಿದ್ದಾರೆ. ನೋಡಿ, ಇದಕ್ಕೆ ಈಗ ಹಾಕಿ ಇದು ಚೆನ್ನಾಗಿ ನಾದ್ಕೊಳುತ್ತೆ ಹಿಟ್ಟನ್ನೆಲ್ಲ. ನಾವು ಇಷ್ಟನ್ನಾದರೆ ಬೇಗ ಮಾಡೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ಮಿಷಿನಲ್ಲಿ ಈ ಥರ ನೋಡಿ 5 kgವರೆಗೂ ಹಾಕಿ ಹಿಟ್ಟನ್ನು ನೀಟಾಗಿ ಹದಗೊಳಿಸುತ್ತೆ. ಅದು ನೋಡು, ಗಂಟಿಲ್ಲದೆ ಇರೋ ಥರ ನೀಟಾಗಿ ನಾದ್ಕೊಳುತ್ತೆ. ಇದಾದಮೇಲೆ ಈಗ ಇಲ್ಲಿ ಹಿಟ್ಟನ್ನು ಕೊಡ್ತಾಯಿದ್ದಾರೆ. ಇದರಲ್ಲಿ ಒಣ ಹಿಟ್ಟನ್ನು ಹಾಕಬೇಕು, ಹಾಗೆ ಹಸಿ ಹಿಟ್ಟನ್ನು ಕೊಡ್ತಾಯಿದ್ದಾರೆ. ನೋಡಿ, ರೊಟ್ಟಿ ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಬೇಗನೆ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಥರ ಬಿಸ್ನೆಸ್ ಕೂಡ ಮಾಡ್ಬೋದು ಮನೆಯಲ್ಲಿ. ಯಾರು ಬಿಸ್ನೆಸ್ ಗೊತ್ತಿಲ್ಲ ಅನ್ನೋರು ಕೂಡ ಈ ಥರ ಆರಾಮ್ಸಾಗಿ ಮಾಡ್ಬೋದು. ಇಲ್ಲಿ ಒಬ್ಬರು ಹಿಟ್ಟು ಕೊಡ್ತಾ ಇರಬೇಕು, ಇನ್ನೊಬ್ಬರು ರೊಟ್ಟಿನ ಹಿಡಿದು ಪ್ಲೇಟಲ್ಲಿ ಹಾಕ್ತಾ ಇರಬೇಕು. ನೋಡಿ, ಒಣ ಹಿಟ್ಟು ಕೂಡ ಜೋಳದ ಹಿಟ್ಟು ಉದುರ್ತಾ ಇದೆ ಆ ಟಬ್ಬಲ್ಲಿ ಹಿಟ್ಟಿನ ಜೊತೆ. ಇದು ಕೂಡ ವೇಸ್ಟ್ ಆಗೋದಿಲ್ಲ. ಮತ್ತು ತಿರ್ಗಾ ಅದನ್ನು ಹಾಕಿ ರೊಟ್ಟಿನ ಮಾಡ್ತಾರೆ. ಅಂದರೆ ನಮಗೆ ತಿಕ್ನೆಸ್ ನೋಡಿಕೊಂಡು ರೊಟ್ಟಿ ದಪ್ಪ ಇದೆಯಾ ಅಥವಾ ತುಂಬ ತೆಳು ಇದೆಯಾ ಅಥವಾ ಮೀಡಿಯಮ್ ಅದಕ್ಕೆ ಬೇಕು ಅನ್ನೋದನ್ನು ನೋಡಿಕೊಂಡು ಟೈಟ್ ಮಾಡಬೇಕು ಈ ಮಿಷಿನಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀಟಾಗಿ ಬರ್ತಾಯಿದೆ. ನೋಡಿ, ಜಸ್ಟ್ ಇಟ್ಕೊಂಡು ಅಲ್ಲಿ ತಾಟ್ ಮೇಲೆ ಹಾಕ್ತಿದ್ದಾರೆ. ಇಲ್ಲಿ ಒಣ ಹಿಟ್ಟನ್ನು ಹಾಕ್ತಾಯಿದ್ದಾರೆ. ಹಿಟ್ಟು ಕೊಡುವಾಗ ನೋಡಿ, ಇಲ್ಲಿ ಹಸಿ ಹಿಟ್ಟು. ಇದು ನೋಡಿ, 1-2 ರೊಟ್ಟಿ ಸ್ಟಾರ್ಟಿಂಗಲ್ಲಿ ಕೆಡುತ್ತೆ, ಅದಾದಮೇಲೆ ಚೆನ್ನಾಗಿ ಬರುತ್ತೆ. ಮತ್ತು ಇದು ವೇಸ್ಟ್ ಆಗಿರೋದನ್ನು ಹಿಟ್ಟನ್ನು ಮತ್ತೆ ಅಲ್ಲಿ ತುಂಬ್ತಾ ಇದ್ದಾರೆ. ಇದು ಸ್ವಲ್ಪನೂ ವೇಸ್ಟ್ ಆಗಲ್ಲ, ನೀಟಾಗಿ ರೊಟ್ಟಿನ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ಇವರು ಯಾವಾಗಲೂ ಆರ್ಡ್ರ್ ಬಂದಂಗೆ ಮಾಡ್ತಾಯಿರ್ತಾರೆ ರೊಟ್ಟಿನ. ಖಡಕ್ ರೊಟ್ಟಿ ಅಂದರೆ ಖಡಕ್ಕು, ಅಥವಾ ಬಿಸಿ ರೊಟ್ಟಿ ಬೇಕು ಅಂದರೆ 50, 100, 200 ಈ ಥರ ಎಷ್ಟು ಆರ್ಡ್ರ್ ಆದರೂ ಬಿಫೋರ್ ಹೇಳ್ಬೇಕು ಅವರಿಗೆ. ಚೆನ್ನಾಗಿ ಮಾಡ್ತಾರೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. 150ರಿಂದ 200 ರೊಟ್ಟಿ ಇದೆ ಒಂದು ಸಲಕ್ಕೆ. ನೋಡಿ, ಹಾಗೆ ಅಟ್ ಎ ಟೈಮ್ 6 ರೊಟ್ಟಿನ ಬೇಯಿಸ್ಬೋದು ಈ ಹಂಚಲ್ಲಿ. ತುಂಬ ಚೆನ್ನಾಗಿತ್ತು. ನಮಗೂ ಖುಷಿ ಅನ್ನಿಸ್ತು. ಇವರು ರೊಟ್ಟಿ ಯಾವ ಥರ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಇತ್ತು. ಚೆನ್ನಾಗಿದೆ ನೋಡೋಕ್ಕೆ ಮಿಷಿನ್ ಎಲ್ಲ. ಈ ಥರ ಮಾಡ್ಬೋದು. ಬಿಸ್ನೆಸ್ಗೂ ಎಲ್ಪ್ ಆಗುತ್ತೆ. ಕೆಲವರು ಏನು ಬಿಸ್ನೆಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಈ ಥರ ಮನೆಯಲ್ಲೇ ಇದ್ದು ಅಂತೂ ಮಾಡ್ಬೋದು. ಒಳ್ಳೆ ಐಡಿಯಾ ಕೂಡ ಇದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಸಿ ಅದ್ರ ಮೇಲೆ ಹಾಕ್ತಾಯಿದ್ದಾರೆ. ಅದಾದಮೇಲೆ ಪ್ಯಾಕಿಂಗ್ ಮಾಡ್ತಾರೆ ಎಷ್ಟು ಬೇಕೋ ಅಷ್ಟು. ನೋಡಿ.
ನೋಡಿದ್ರಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.